ಕಿತ್ತೋಗಿತ್ತು, ನೀರು ಸೌಕರ್ಯ ಇರಲಿಲ್ಲ ಫಸ್ಟು. ಇವಾಗೆಲ್ಲ ರಫೀಕ್ ಅವರು ಗೆದ್ದಾದ್ರಿಂದ ನೀರು ಸೌಕರ್ಯ ಚೆನ್ನಾಗಿದೆ. ರೋಡು ಇದುವರೆಗೂ ಹಾಕೇ ಇಲ್ಲ ಎಲ್ಲೂ ಈ ಥರ ಚೆನ್ನಾಗಿ ರೋಡ್ ಹಾಕ್ತಿದ್ದಾರೆ. 2 ದಿನದಲ್ಲಿ ರೋಡ್ ಕಂಪ್ಲೀಟ್ ಆಗೋದು ಎಲ್ಲೂ ನಾವು ಕೋಲಾರದಲ್ಲಿ ಎಲ್ಲೂ ಕಂಡಿಲ್ಲ. ಫಸ್ಟ್ ಟೈಮ್ ರೋಡ್ ಹಾಕ್ಸಿರೋದು 22 ವಾರ್ಡಲ್ಲಿ ರೋಡ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. 2 ದಿನದಲ್ಲಿ ಫಿನಿಶಿಂಗ್ ಆಗ್ತಾರೆ. ಏನಂದರೆ ಅನುಕೂಲಕ್ಕೆ ಫೋನ್ ಮಾಡಿದ ತಕ್ಷಣ ಬಂದು ರಿಸೀವ್ ಮಾಡ್ಕೊಂಡು ನಮಗೆ ಏನು ಎಂತ ನೋಡ್ತಾ ಇದ್ದಾರೆ. ಇದುವರೆಗೂ ಯಾಕಂದ್ರೆ ನಮ್ಮ ಮನೆಯವ್ರಿಗೂ ಬಂದಿರಲಿಲ್ಲ, ಏನಪ್ಪ ನಿಮ್ಮದು ಏನು ನಿಮಗೆ ಅಂತ ಏನು ಅಂತ ಫೋನ್ ಮಾಡಿದ ತಕ್ಷಣ ಅರ್ಧರಾತ್ರಿ ಆಗಿದ್ರು ಬಂದು ನಮ್ಗೆ ಏನು ಬೇಕೋ ಅದರ ಮಾಡ್ತೀವಿ. ನೀವು ಇದೇ ವಾಡವರಾ? ಇದೇ ವಾರ್ಡು ಪಕ್ಕದಲ್ಲ ಇದೇ ಮನೆ ಅಲ್ಲ. ಎಷ್ಟು ವರ್ಷದಿಂದ ಈ ರೋಡ್ ಪೆಂಡಿಂಗ್ ಇತ್ತು? ಇದು ಸುಮಾರು ಒಂದು 5-6 ವರ್ಷದಿಂದ ಇತ್ತು. ಇವಾಗ ಮೊಹಮ್ಮದ್ ರಫೀಕ್ ಗೆದ್ದಾಗ್ನಿಂದ ಇವಾಗ ಪರವಾಗಿಲ್ಲ. ನೀರು ಬೇರೆ ಸಮಸ್ಯೆ, ನೀರ್ದು ಲೈಟಿಂಗ್ದು ನೀರು ಸಮಸ್ಯೆನೂ ಇತ್ತು. ನೀರು ಸಮಸ್ಯೆನೂ ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಲೈಟಿಂಗ್ ಎಲ್ಲ ಹೊಸ ಲೈಟ್ ಹಾಕಿದ್ರು, ಎಲ್ಲ ಏರಿಯಾದಲ್ಲಿ ಹಾಕಿದ್ರೆ ಹೊಸ ಲೈಟು. ಹಾಕಿದ್ದಾರೆ. ನಮ್ಮ ಹೆಸರು ರಾಮಮೂರ್ತಿ. ನಮ್ಮ ಹೆಸರು ದಾದಾಪುರ. ಲೋಕೇಶ್. ನೀವು ಇದೇ ವಾಡವರಾ? ಪರವಾಗಿಲ್ಲ, ಇಲ್ಲಿ ಕೌನ್ಸಿಲರ್ ಚೆನ್ನಾಗಿ ನೋಡ್ತಾ ಇದ್ದಾರೆ. ಬೇರೆ ಸಮಸ್ಯೆ ಏನಿದೆ ವಾರ್ಡ್ನಲ್ಲಿ ಸರ್? ಸಮಸ್ಯೆ ಫೋನ್ ಮಾಡಿದ್ರೆ ಬರ್ತಾರೆ, ತಿಳಿಸ್ತಾರೆ, ಹೋಗ್ತಾರೆ. ಅವ್ರ ಕೈಯೆಲ್ಲ ಏನಾಗುತ್ತೆ ಅದು ಪ್ರತಿಯೊಂದು ಮಾಡ್ತಾನೆ. ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದುವರೆಗೆ ಯಾವ ಸೌಕರ್ಯ ಮಾಡಿಲ್ಲ. ಈ ಕೆಲಸ ಮಾತ್ರ ಈ ಕೆಲಸ ಆಗ್ಬೇಕಂದ್ರೆ ಬಂದು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ, ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ओके, कैसा है तुम्हारा वार्ड का काउंसलर? रोड का काम कब शुरू करें सर? कल से मुकम्मल होगा रोड का काम? ये हो गया। कितने दिन से ये रोड में तकलीफ थी तुम्हारी? 2 दिन। उससे पहले कितने साल से तुम्हारे यहाँ तकलीफ थी? रोड बिगड़ को था ना कितने साल से? 3 साल से ही 3 साल से पुराना रोड का। फिर लेट पानी सब परवा नहीं तुम्हारा? वार्ड नंबर 20 पर 2 न्यामती मोहल्ले का ये रोड का पूरा फैसिलिटी होगा था। जुम्मा के दिन रोड का काम स्टार्ट हुआ। 2 दिन में इंशाल्लाह रोड का काम पूरा ख़त्म हो लगा है। दूसरी भी सहूलत पे हमारे काउंसलर रफ़ी है ना, लाइटा का भी, पानी का भी। अब ये रोड का बहुत प्रॉब्लम था यहाँ, ये रोड भी 2 दिन में इंशाल्लाह पूरा कंप्लीट हो लगा है। आपका नाम? मोहम्मद नवाज़ है। वार्ड वाले? हाँ, 20 पर 2 वार्ड नंबर 20 पर 2 है। इंशाल्लाह सामान तक पूरा कंप्लीट हो जाता है इंशाल्लाह। इसमें सहूलत आप पूरे परवाह नहीं इंशाल्लाह। पानी के भी लाइटा रोड पूरा परवाह नहीं। ज़रा वाक़ा था यहाँ पानी का, 1-2 महीने के पहले बोर डाले, उसके बाद और भी आराम होगा। अब यहाँ दूसरा क्या क्या तकलीफ है? नया बोर डाले, उसके पहले भी परवाह नहीं, ज़रा कम था पानी। वो 2 महीने आज से बोर डाले ना, और भी ज़्यादा पानी का कैपेसिटी नहीं है, तकलीफ नहीं है, अच्छा पानी आ रहा है। बहुत अच्छी सहूलत कर रही है हमारा काउंसलर है। बहुत तकलीफ थी यहाँ रोड की, बहुत अच्छा सहूलत कर रही। और पानी का, करंट का, हमने जो काउंसलर मिलना था बहुत सही काउंसलर मिला है। बहुत अच्छा काम कर रही हैं यहाँ। वो आइंदा भी इंशाल्लाह नेक्स्ट भी कुछ देना अगर को बोलने को ही इंशाल्लाह लीडिंग से। क्या क्या सहूलत करी वार्ड में? बहुत सारा सहूलत है, पानी का होता है, करंट का होता है, लाइटा का होता है, हर चीज़ से सहूलत कर रही है। बहुत अच्छा काम कर रही है। और गरीब भाई को बच्चा का होता है, भाई इसका होता है, बहुत अच्छा मदद कर रही है। ಎಲೆಕ್ಷನ್ ಗೆದ್ದು ಹಲವಾರ ಒಂದು 5 ವರ್ಷ 3 ತಿಂಗಳಾಗ್ತಾ ಇದೆ. ನಾನು ಬರೋಕ್ಕೆ ಮುಂಚೆ ಈ ರೋಡ್ ಜಾಸ್ತಿ ತೊಂದರೆ ಇತ್ತು. ಈ ರೋಡ್ನಲ್ಲಿ ಹಲವಾರು ಒಂದು 10-12 ವರ್ಷ ಆಗಿತ್ತು ಈ ರೋಡ್ ಹಾಕಿ. ಹಲವಾರು ಕೆಲಸಗಳು ನಾನು ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಈ ರೋಡು ಶ್ರೀನಿವಾಸ್ ಗೌಡರು ಇದ್ದರು MLA, ಅವ್ರ ಜೊತೆಯಲ್ಲಿ ನಾನಿದ್ದೆ. ಅವ್ರಿಗೆ ಸುಮಾರು ಸತಿ ನಾನು ಕೇಳಿದೆ, ಅವ್ರು ನಿಮ್ಮ ಮುಖಾಂತರ ಏನಾದರೂ ನಮ್ಮ ವಾರ್ಡಲ್ಲಿ ಸ್ವಲ್ಪ ಫಂಡ್ ಕೊಡಿ ಅಣ್ಣ, ನಾನು ಮೈನಾರಿಟೀಸ್ ವಾರ್ಡ್ಗೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಕ್ಕೆ ನಿಮ್ಮ ಪಾರ್ಟಿನಲ್ಲಿ ಇದ್ದು ನಿಮ್ಮ ಜೊತೆಯಲ್ಲಿ ಇದ್ದು ನಾವು ಗೆದ್ದಿರೋದು, ನೀವು ಸ್ವಲ್ಪ ನಮಗೆ ಸಹಕಾರ ಏನಾದರೂ ಮಾಡಿ ಅಂದರೆ ಅವ್ರಿಗೇನು ಕಿವಿಗೆ ಹಾಕ್ಕೊಂಡಿಲ್ಲ. ಅದಾದಮೇಲೆ ನಮ್ಮ MLC ಗೋವಿಂದರಾಜ್ ಅವ್ರಿಗೆ ಹೋಗಿ ಕೇಳಿದೆ, ಇವರು ಶ್ರೀನಿವಾಸ್ ಗೌಡರು ಏನು ಮಾಡಿಲ್ಲ ಅಣ್ಣ, ನಿಮ್ಮ ಮುಖಾಂತರ ಏನಾದರೂ ಸ್ವಲ್ಪ ನಮಗೆ ಅನುದಾನ ನಮ್ಮ ವಾರ್ಡ್ಗೆ ಹಾಕ್ಕೊಡಿ ಅಣ್ಣ, ನಮಗೆ ಏನಾದರೂ ನಮ್ಮ ಏರಿಯಾದಲ್ಲಿ. ಯಾಕಂದರೆ ಜನ ನಮಗೂ
ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾವು ನಮ್ಮ ವಾರ್ಡ್ಗಳಲ್ಲಿ ಏನೋ ಸ್ವಲ್ಪ ಕೆಲಸ ಮಾಡಬೇಕಂತ ಕೇಳಿದ್ದೆ. ಆಯ್ತಪ್ಪ ಒಂದು 5 ಲಕ್ಷ ಫಂಡ್ ಹಾಕ್ತೀನಿ ಅಂತ ಹೇಳಿ 5 ಲಕ್ಷ ಫಂಡ್ ಹಾಕಿದ್ರು ಅವರು. ಅದು ಎಲ್ಲ ಒಂದು ಮಂಟ್ರ ಔಟಿತ್ತು. ಅದು ತೊಗೊಂಡೋಗಿ ಅಲ್ಲಿ ರೋಡ್ ಹಾಕ್ಸೋಣ ಅಂತಿದ್ದೆ. ಅಷ್ಟರೊಳಗಡೆ MLA ಎಲೆಕ್ಷನ್ ಬಂದ್ಬಿಡ್ತು. ಆ MLA ಎಲೆಕ್ಷನ್ನಲ್ಲಿ ಓಟ್ ಬಿದ್ದಿಲ್ಲ ಅಂತ ಹೇಳಿ ಓಟ್ ರಾಜಕೀಯ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ರು ಆ ಫಂಡು. ಯಾರು MLC ಅವರಿಗೆ, ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರು ಮಂಜುನಾಥ ಸಾಹೇಬರಿಗೆ ನಾನು ಮನಸ್ಸಿಂದ ಧನ್ಯವಾದ ಹೇಳ್ತೀನಿ. ಅವ್ರು 3 ಜನ ಮುಖಾಂತರ ನನಗೆ ಈ ರೋಡ್ ಕೆಲಸ ಆಗ್ತಾ ಇದೆ. ಕೆಲವರು ನಿನ್ನೆ ಹೇಳ್ಕೊಳ್ತಾ ಇದ್ರು ರಫಿ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಕಸ ರಾಶಿ ಜಾಸ್ತಿ ಇದೆ ವರ್ಷಗಳಿಂದ, ಅದನ್ನು ಎದ್ಬಿಟ್ರೆ ಚೆನ್ನಾಗಿರ್ತದೆ. ಅದಕ್ಕೆ ಏನು ಹೇಳ್ತೀನಿ. ಕಸ ಇಲ್ಲಿ ಬೆಳಗ್ಗೆ ನಮ್ಮ ರಾಜಣ್ಣ ಅಂತ ಇದ್ದಾರೆ, ಅವ್ರು ಗಾಡಿ ತೊಗೊಂಡು ಬರ್ತಾರೆ ಮನೆ ಹತ್ರ. ಪ್ರತಿಯೊಂದು ಮನೆ ಹತ್ರ ಸಿಟಿ ಹೊಡೆದು ಹಾಕೊಂಡು ಹೋಗ್ತಾರೆ. ಅಲ್ಲಿ ಹಾಕೋರು ಯಾರೋ ಈಚೆಗಳಿಂದ ತೊಗೊಂಡು ಹಾಕ್ತಾ ಇದ್ದಾರೆ. ಅಲ್ಲಿ ಓಟೆ ಬಿದ್ದಿಲ್ಲ, ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಅವ್ರು ಫೋನ್ ಮಾಡ್ಕೊಂಡು ಅದಕ್ಕೆ ನಾನು ಒಂದು ಹೆಮ್ಮೆ ಅಂದ್ಕೊಳ್ತೀನಿ. ನಮ್ಮ ಕೋಲಾರ ಶಾಸಕರು, ಜನಪ್ರಿಯ ಶಾಸಕರು ನಮ್ಮ ಕೊತ್ತೂರು ಮಂಜುನಾಥ್ ಅವರು ಬಂದು ನಮಗೆ ಒಂದು ಧೈರ್ಯ ಕೊಟ್ಟು, ಅದು ಏನಾಗಿದೆ ಎಲೆಕ್ಷನ್ ಆಗೋಗಿದೆ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನೀವು ಬಂದ್ಬಿಡಿ ನಮ್ಮ ಜೊತೆಯಲ್ಲಿ ಇರಿ ಅಂತ ಹೇಳಿ ಅವ್ರು ಧೈರ್ಯ ಕೊಟ್ಟು ನಮಗೆ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮ ಜೊತೆಯಲ್ಲಿ ಇರೋಣ, ನಾವು ಎಲ್ಲರೂ ಒಗ್ಗಟ್ಟಾಗಿರೋಣ, ನೀವು ನಮ್ಮ ಜೊತೆಯಲ್ಲಿ ಇರಿ ರಫಿ ಭಯ್ ಅಂತ ಎಲ್ಲೋ ಒಂದು ಫಂಕ್ಷನ್ನಲ್ಲಿ ಹೇಳಿದ್ರು. ಯಾವುದೋ ಒಂದು ಫಂಕ್ಷನ್ನಲ್ಲಿ ನಾನು, ನಮ್ಮ ಕೌನ್ಸಿಲರ್ ಅಪ್ಸರಣ, ಶಫಿಯಣ್ಣ ಅವರೆಲ್ಲ ಏಜಾಸು ಎಲ್ಲರೂ ಹೋಗಿದ್ರು. ಅಲ್ಲಿ ಒಂದು ಧೈರ್ಯ ಕೊಟ್ಟರು ನನಗೆ ಮೇಲೆ. ಅವಾಗ ಆಯ್ತಣ್ಣ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅವ್ರ ಜೊತೆಯಲ್ಲಿದ್ದೆ. ಇವಾಗ ಮೈನಾರಿಟೀಸ್ ಫಂಡ್ ಬಂದಿದೆ ಹಲವಾರು ಒಂದು, ಇವಾಗ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಇದು. ಯಾವ ಕೋಲಾರ್ನಲ್ಲಿ ಯಾವ MLA ಮೈನಾರಿಟೀಸ್ ವಾರ್ಡ್ಗೆ 10 ಕೋಟಿ ಯಾರು ತೊಗೊಂಡು ಬಂದಿಲ್ಲ ಹಿಸ್ಟ್ರಿನಲ್ಲಿ. ನಮ್ಮ MLA ಅವರು ಸನ್ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ತೊಗೊಂಡು ಬಂದಿದ್ದಾರೆ. ನಮಗೆ ಒಂದು ಹೆಮ್ಮೆ ಅದು. ಆ ಫಂಡ್ನಲ್ಲಿ ನನಗೆ ನನ್ನ ವಾರ್ಡ್ದಲ್ಲಿ 10 ಕೋಟಿನಲ್ಲಿ 60 ಲಕ್ಷ ರೂಪಾಯಿ ನನಗೆ ಫಂಡ್ ಹಾಕಿದ್ದಾರೆ. ಅದರಲ್ಲಿ 2 ಭಾಗ ಮಾಡಿದ್ದಾರೆ. ಒಂದು ಭಾಗ MLC ನಸೀರ್ ಸಾಹೇಬ್ರ ಕಡೆಯಿಂದ ಒಂದು 5 ಕೋಟಿ, ನಮ್ಮ MLA ಮಂಜುನಾಥ ಕೋಟೆಯಿಂದ ಒಂದು 5 ಕೋಟಿ. 2 ಕೋಟಿನಲ್ಲಿ ಒಂದು 30 ಲಕ್ಷ ನಸೀರ್ ಸಾಹೇಬರು, 30 ಲಕ್ಷ ಮಂಜುನಾಥ. ಅದು 2 ಜನನೂ 60 ಲಕ್ಷ ರೂಪಾಯಿ ನನ್ನ ವಾರ್ಡ್ದಲ್ಲಿ ಹಾಕಿದ್ದಾರೆ. ನಾನು ಹಣ ಫಂಡು ನನಗೆ ಎಡೆಯರೇ ಸಿಗ್ತದೆ. ಕುವೆಂಪು ನಗರದಲ್ಲೂ ನನ್ನ ವಾರ್ಡ್ದಲ್ಲಿದೆ. ಹಲವಾರು ರೋಡ್ ಕೆಲಸ ಮಾಡೋದಿದೆ. ನನಗೆ ಫಂಡ್ ಸಾಕಾಗಲ್ಲ, ನಮಗೆ ಏನಾದರೂ ದಯವಿಟ್ಟು ಇನ್ನೂ ಸ್ವಲ್ಪ ಅನುದಾನ ಕೊಡಿ ಅಂತ ಕೇಳಿದ್ದೆ. ರಫಿ ಭಾಯ್ ನೀನೇನು ತಲೆನೇ ಕೆಡ್ಸ್ಕೊಂಡ್ಬೇಡ, ನೀನು ಏನೇನು ಕೆಲಸ ಮಾಡಬೇಕು ಎಲ್ಲ ಒಂದು ಪಟ್ಟಿ ತೊಗೊಂಡ್ಬಂದು ಕೊಟ್ಬಿಡು, ಒಂದೇ ಸತಿ ನಾನು ಮಾಡಿಕೊಟ್ಬಿಡ್ತೀನಿ ಅಂತ ಧೈರ್ಯ ಕೊಟ್ಟರು ನನಗೆ. ನನಗೆ ನಂಬಿಕೆ ಇದೆ ಅವ್ರ ಮೇಲೆ, ಅವ್ರು ಮಾಡ್ತಾರಂತ. ಯಾಕಂದರೆ ಇವಾಗವರೆಗೂ ಯಾವ MLA ನಮಗೆ ಈ ಥರ ಕೆಲಸ ಮಾಡಿಕೊಟ್ಟಿಲ್ಲ ನೋಡಿ. ಆ ಅನುದಾನದಲ್ಲಿ ಒಂದು ಸುಂದರವಾಗಿ ರೋಡು, ಹಲವಾರು ಒಂದು 35 ಅಡಿ ರೋಡು, ಒಳ್ಳೆ ರೋಡ್ ನನ್ನ ವಾರ್ಡ್ದಲ್ಲಿ ಹಾಕ್ಸ್ತಾ ಇದ್ದೀನಿ. ಏನೇನು ನಮ್ಮ ವೋಟರ್ಸು ಜನ ಆಯ್ಕೆ ಮಾಡೋದು, ಏನಾದರೂ ನಮ್ಮಲ್ಲಿ ಒಂದು ಶಕ್ತಿ ಇರ್ತದಂತ ನಮ್ಗೆ ಆಯ್ಕೆ ಮಾಡಿ ಕಳಿಸೋದು. ಆ ಶಕ್ತಿನೂ ನಾನು ತೋರಿಸ್ಬೇಕಲ್ಲ. ಆ ಶಕ್ತಿ ನೋಡಿ ಇವತ್ತೊಂದು ದಿವಸ ನಮಗೆ ಕಾಣಿಸ್ತಾ ಇದೆ. ಇವರೆಲ್ಲ ನಮಗೆ ಭಾಳ ಸಹಕಾರ ಕೊಟ್ಟು ನಮ್ಮ ಜೊತೆಯಲ್ಲಿ ತೊಳೆ ತೊಟ್ಟಿ ನಮ್ಮ ಜೊತೆಯಲ್ಲಿ ಎಲೆಕ್ಷನ್ನಲ್ಲಿ ನಮಗೆ ಸಪೋರ್ಟ್ ಮಾಡಿ ಗೆಲ್ಸಿರೋದು. ಬಟ್ ಇವ್ರಿಗೂ ಸ್ವಲ್ಪ ಗೌರವ ಬರಬೇಕಲ್ಲ. ನಾನು ಕೆಲಸ ಮಾಡಿರೋ ತಾನೇ ಇವ್ರಿಗೂ ಗೌರವ ಬರೋದು. ಅದ್ರಾಗೆ ನಾನು ಇವತ್ತಿನ ದಿವಸ ಏನೇನು ನಮ್ಮ ವಾರ್ಡ್ದಲ್ಲಿ ತೊಂದರೆ ಇತ್ತು, ಫಸ್ಟ್ ನೀರು ತೊಂದರೆ ಇತ್ತು. ನೀರು ಹಲವಾರು ಕುವೆಂಪು ನಗರದಲ್ಲಿ ಬೋರ್ ಹಾಕ್ಸಿ ಅಲ್ಲಿ ನೀರು ತೊಂದರೆ ದೂರ ಮಾಡ್ದೆ. ಇಲ್ಲಿ ನಾನು ಬಂದಮೇಲೆ ಬಿಂಗಿ ತೊಗೊಂಡು ಬಂದು ಈ ಹೆಣ್ಮಕ್ಳೆಲ್ಲ ಈಚೆಗಡೆ ಇಕ್ತಾ ಇದ್ದಿದ್ದು. ನಾನು ಬಂದಮೇಲೆ ಪ್ರತಿ ಒಂದು ಹೆಣ್ಮಗುಗೆ ಕೇಳ್ಕೊಳ್ಳಿ, ಒಂದು ಹೆಣ್ಮಗು, ಯಾಕಂದರೆ ನಮ್ಮ ಅಕ್ಕ ತಂಗಿರೋರು ಯಾವ ಹೆಣ್ಮಗುನೂ ಈಚೆಗಡೆ ಬರಬಾರ್ದು, ನಿಮ್ಮ ಮನೇಲಿ ಇರಿ, ನಾನು ನಿಮ್ಮ ಮನೆ ಹತ್ರ ನೀರು ತೊಗೊಂಡ್ಬಂದು ಕೊಡ್ತೀನಿ ಅಂತೇಳಿ ನೇರವಾಗಿ ಅವ್ರ ಮನೆ ಹತ್ರ, ಯಾವ ಮನೆ ಹತ್ರ ಕಲೆಕ್ಷನ್ ಇದ್ದಿಲ್ಲ. ನಾನು ಜಾತಿ ನೋಡಿ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ಪ್ರತಿಯೊಬ್ಬರೂ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಗ್ಗಟ್ಟಾಗಿ ನಮಗೆ ಗೆಲ್ಸಿರೋದು. ನಾನು ಎಲ್ರಿಗೂ ಒಂದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಾನು ಒಂದು ಅಣ್ಣ ತಮ್ಮಂಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಯಾವುದನ್ನ ಇರಲಿ ನೋಡಿ. ಮೊನ್ನೆ ಬೋರೋಸು ನಮ್ಮ MLA ಅಣ್ಣಗೆ ಬೋರ್ ಕೇಳಿದೆ ನಾನು. ಹೇಳಿದ ತಕ್ಷಣನೇ ನನಗೆ ಗಾಡಿ ಕಳಿಸ್ಬಿಟ್ರು. ಇವಾಗ ಈ ರೋಡ್ಗೆ ಸ್ಕ್ವೇರ್ ಫೀಟ್ ಎಷ್ಟು ಇದು ಲಾಂಗ್ ಬಂದು 300 ಮೀಟ್ರ್ ಬರ್ತದೆ. ಎಲ್ಲಿಂದ ಇಲ್ಲಿವರೆಗೆ? ಇದು ಕಾದ್ರಿಪುರ ರೋಡಿಂದ ಅಂಜುಮನ್ ಚೌಟ್ರಿ ಗಂಟ ಹಾಕಿದ್ದೀನಿ. ಈ ಡ್ರೈನಿಂದ ಲಾಸ್ಟ್ವರೆಗೂ ನಾನು ಅಗಲ ನನಗೆ ಬೇಕು. ಬಟ್ ರೋಡ್ ಹಾಕೋರಿಗೆ ಇಂಜಿನಿಯರ್ ಅವರೆಲ್ಲ ಬಂದಿದ್ರು. ನಾನು ಒಂದೇ ಮಾತು ಹೇಳಿದವ್ರಿಗೆ, ನೋಡಪ್ಪ ನಿಮ್ಮದು ಅರ್ಧ ಟೀ ಬೇಡ ನಮಗೆ, ನಾನು ಹೇಳೋಂಗೆ ನನಗೆ ಕೆಲಸ ಮಾಡಿಕೊಡ್ಬೇಕು.
ನನಗೆ ರಂಜಾನ್ ತಿಂಗಳು ಬರ್ತಾ ಇದೆ, 1ನೇ ತಿಂಗಳು ರಂಜಾನು, ಅದ್ರ ಒಳಗಡೆ ಕೆಲಸ ಮುಗಿಸ್ಕೊಡ್ಬೇಕು ನೀವು. ನೀವು ಮುಗಿಸ್ಕೊಡೋ ಹಂಗಿದ್ರೆ ನಮಗೆ ಕೆಲಸ ಮುಟ್ಟಿ, ಇಲ್ಲಾಂದ್ರೆ ನಾನು ಮುಟ್ಟಕ್ಕೆ ಕೊಡಲ್ಲ. ರಂಜಾನ್ ಆದ್ಮೇಲೆ ನಾನು ಕೆಲಸ ಮಾಡ್ತೀನಿ ಅಂತ ಇದೆ. ನಿಮ್ಮ ಏರಿಯಾ ಗಲ್ಲಿಗೆ ಬೇರೆ ರೋಡ್ ಆಗ್ತಾ ಇದ್ದೀರಾ, ಇಲ್ಲಿ ಒಂದೇ ರೋಡ? ಇದು ಮೇನ್ ರೋಡ್ ಒಂದು ಆಗ್ತಾ ಇದ್ದೀನಿ. ಮತ್ತು ಮುನ್ನ ಮಟನ್ ಬೀದಿ, ನೂರ್ಜಾನ್ ಬೀದಿ, ನಮ್ಮ ಅಲ್ತಾಫಣ್ಣ ನಮ್ನಿ ಕೌನ್ಸಿಲರ್ ಆಗಿದ್ದಾರಲ್ಲ ಅವ್ರ ತಾಯಿ ಮನೆ ರೋಡು, ಹಿಂದ್ಗಡೆ ಒಂದು ರಾಜ ಮನೆಯಿಂದ PA ರಮೇಶ್ ಅವ್ರಿಗೂ ಡ್ರೇನು ರೋಡು ಎರಡು ಅದು ಹಾಕಿದ್ದೀನಿ. ಸುಮಾರು ಹಲವಾರು ಕೆಲಸಗಳು ನನ್ನ ಮುಖಾಂತರ ನನ್ನ ಮೇಲೆ ಏನೇನು ಜವಾಬ್ದಾರಿ ಇದೆ ಅದೆಲ್ಲ ನಾನು ನಿಭಾಯಿಸ್ಕೊಂಡಾಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮುಂದೆನೂ ನಾನು ಕೆಲಸ ಮಾಡ್ತೀನಿ. ಬಟ್ ನಮ್ಮ